ಇವತ್ತು ಮತ್ತೊಂದು ಪ್ರಮುಖ ಸುದ್ದಿ ಅಂತಂದ್ರೆ ಬಿಜೆಪಿ ಪಾಳೆಯ ಲೋಕಸಭಾ ಚುನಾವಣೆಗೆ ತನ್ನ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಿದೆ. ಪ್ರಧಾನಿ ಮೋದಿ ಬಿಜೆಪಿಯ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಮೋದಿ ಗ್ಯಾರಂಟಿ ಹೆಸರಲ್ಲಿ ದೇಶವಾಸಿಗಳಿಗೆ ಹಲವು ಭರವಸೆಗಳನ್ನ ಕೂಡ ನೀಡಲಾಗಿದೆ. ಯಾವೆಲ್ಲ ಮೋದಿ ಗ್ಯಾರಂಟಿ ಅನ್ನೋದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಲೋಕಸಭಾ ಸಮರಕ್ಕೆ ಬಿಜೆಪಿ ಸಂಕಲ್ಪ ಪತ್ರ. ಮೋದಿ ಗ್ಯಾರಂಟಿ ಹೆಸರಿನಲ್ಲಿ ಕೇಸರಿ ರಣವೀಳ್ಯ. ಲೋಕಸಭಾ ಚುನಾವಣೆಗೆ ರಣಕಹಳೆ ಮುಳುಗಿದೆ. ಇಂಡಿ ಒಕ್ಕೂಟ ನ್ಯಾಯ ಮಂತ್ರ ಜಪಿಸ್ತಾ ಇದ್ರೆ ಮೋದಿ ಗ್ಯಾರಂಟಿ ಮೂಲಕ ಕೇಸರಿ ಪಡೆ ರಣವೀಳ್ಯ ನೀಡಿದೆ. ಎಸ್, ಲೋಕಸಭಾ ಚುನಾವಣೆ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಪ್ರಣಾಳಿಕೆಯ ಸಂಕಲ್ಪ ಪತ್ರ ಬಿಡುಗಡೆ ಮಾಡಿದ್ರು. ಮೋದಿಯ ಗ್ಯಾರಂಟಿ ಹೆಸರಲ್ಲಿ ಭರಪೂರ ಭರವಸೆ ನೀಡಿದ್ರು. ये मोदी की गारंटी है। गरीबों को 4 करोड़ पक्के घर बनाकर दिए हैं। पाइप से सस्ती रसोई गैस घर घर पहुंचाने के लिए तेजी से काम करेंगे। हमने करोड़ों गरीब परिवारों को मुफ्त बिजली कनेक्शन दिए। अब हम करोड़ों परिवारों का बिजली बिल जीरो करने और बिजली से कमाई के अवसर पैदा करने की दिशा में काम करेंगे. ದೆಹಲಿಯಲ್ಲಿ ಬಿಜೆಪಿ ಪ್ರಣಾಳಿಕೆ ರಿಲೀಸ್ ಆಗಿದ್ದೇ ತಡ ಅಶ್ವಮೇಧ ಕುದುರೆ ಏರಿದ ಪ್ರಧಾನಿ ಪ್ರಯಾಣ ಶುರುವಿಟ್ಟುಕೊಂಡ್ರು. ಮೊದಲು ಮಧ್ಯಪ್ರದೇಶದಲ್ಲಿ ಭರ್ಜರಿ ಸಮಾವೇಶ ನಡೆಸಿದ್ರು. ಅಲ್ಲಿಂದ ಕರ್ನಾಟಕದ ಕಡೆ ಮುಖ ಮಾಡಿದ ನಮೋಗೆ ರಾಜ್ಯದಲ್ಲಿ ಗ್ರ್ಯಾಂಡ್ ಎಂಟ್ರಿ ಸಿಕ್ಕಿತು. ಇನ್ನು ಬಿಜೆಪಿ ರಿಲೀಸ್ ಮಾಡಿರೋ ಲೋಕಸಭಾ ಚುನಾವಣಾ ಪ್ರಣಾಳಿಕೆ ಕರ್ನಾಟಕದಲ್ಲೂ ಧೂಳೆಬ್ಬಿಸಿತ್ತು. ಬಿಜೆಪಿಗರು ಬೆಸ್ಟ್ ಅಂತಿದ್ರೆ ಕಾಂಗ್ರೆಸ್ಸಿಗರು ವೇಸ್ಟ್ ಅಂತಿದ್ರು. ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆಯನ್ನ, ಮ್ಯಾನಿಫೆಸ್ಟೋ, ಸಂಕಲ್ಪ ಪತ್ರವನ್ನ ದೇಶದ 97 ಕೋಟಿ ಮತದಾರರ ಮುಂದೆ ಇವತ್ತು ತೆರೆದಿಟ್ಟಿದ್ದಾರೆ. ನರೇಂದ್ರ ಮೋದಿಜಿಯವರ ಒಂದು ಸಂಕಲ್ಪ ಏನಿದೆ, 2047ನೇ ಇಸ್ವಿಗೆ ಭಾರತ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಒಂದು ಸಂಕಲ್ಪ. ಮೋದಿಯವರು ಪ್ರಣಾಳಿಕೆ ದಿನ ಬಿಡ್ತಾನೆ ಇದ್ದಾರೆ. ಅದೇ ಮೋದಿಯ ಸುಳ್ಳಿನ ಪ್ರಣಾಳಿಕೆ. ಈಗ ಏನು O3 ಅವರು O4 ಸಾವಿರ ವರ್ಷಗಳ ಕಾಲ ಭಾರತ ಯಾವ ಗುರಿಯನ್ನು ತಲುಪಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಸಂಕಲ್ಪ ಪತ್ರದಲ್ಲಿ ಪ್ರಸ್ತಾವಿಸಿದ್ದಾರೆ. ಒಟ್ನಲ್ಲಿ ದೇಶವಾಸಿಗಳಿಗೆ ಬಿಜೆಪಿ ಬಂಪರ್ ಪ್ರಣಾಳಿಕೆಯನ್ನೇ ನೀಡಿದೆ. ಯುವ, ಬಡವ, ರೈತ, ಮಹಿಳೆಯರನ್ನ ಗುರಿಯಾಗಿಸಿಕೊಳ್ಳಲಾಗಿದೆ. ಆ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಟಾರ್ಗೆಟ್ ಏನು ಅನ್ನೋದನ್ನ ಖಾತ್ರಿಪಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೋದಿ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮೋದಿ ಗ್ಯಾರಂಟಿ ಹೆಸರಲ್ಲಿ ಇವತ್ತು ಬಿಡುಗಡೆಯಾಗಿರುವ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಯಾವೆಲ್ಲ ಭರವಸೆಯನ್ನ ನೀಡಲಾಗಿದೆ. ಮುಂದಿನ ಅವಧಿಗೂ ಕೂಡ ಬಿಜೆಪಿ ನೇತೃತ್ವದ NDA ಸರ್ಕಾರ ರಚನೆ ಆದರೆ ಏನೆಲ್ಲ ಮಾಡ್ತೀವಿ ಅನ್ನೋ ಭರವಸೆ ನೀಡಲಾಗಿದೆ. ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. 1 ನೇಷನ್ 1 ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ. ಕಳೆದ ಬಾರಿಯ ಚುನಾವಣೆ ಸಂದರ್ಭದಿಂದಲೂ ಕೂಡ ಬಿಜೆಪಿ ಇದನ್ನ ಬಹಳ ಪ್ರಮುಖವಾಗಿ ಪ್ರತಿಪಾದಿಸ್ತಾ ಬಂದಿದೆ. ಈ ಬಾರಿ ಅಧಿಕಾರ ಸಿಕ್ಕರೆ ಇದನ್ನ ಜಾರಿಗೆ ತಂದೇ ತರ್ತೀವಿ ಅನ್ನೋ ಭರವಸೆಯನ್ನ ನೀಡಲಾಗಿದೆ. ಇದರ ಜೊತೆಗೆ ಏಕರೂಪ ನಾಗರಿಕ ಸಂಹಿತೆ UCC ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದನ್ನ ಅನುಷ್ಠಾನಕ್ಕೆ ತರ್ತೀವಿ ಅನ್ನೋ ಭರವಸೆ ನೀಡಲಾಗಿದೆ. ಇದರ ಜೊತೆಗೆ ಕಡು ಬಡವರಿಗೆ ಉಚಿತವಾಗಿ LPG ನೀಡುವ ಯೋಜನೆಯನ್ನ ಮುಂದುವರಿಸಲಾಗುತ್ತೆ. ಪೈಪ್ ಲೈನ್ ಮೂಲಕ ಕಡಿಮೆ ದುಡ್ಡಿನಲ್ಲಿ ಅಡುಗೆ ಅನಿಲ ಸರಬರಾಜು ಮಾಡಲಾಗುತ್ತೆ ಅನ್ನೋ ಭರವಸೆಯನ್ನು ನೀಡಲಾಗಿದೆ. ಇನ್ನು ಈಗ ಆಲ್ರೆಡಿ ಕೋವಿಡ್ ಸಂದರ್ಭದಿಂದ ನೀಡಲಾಗ್ತಾ ಇರುವ ಉಚಿತ ಪಡಿತರ ಮುಂದಿನ 5 ವರ್ಷಗಳ ಕಾಲ ಅದನ್ನ ಮುಂದುವರಿಸಿಕೊಂಡು ಹೋಗಲಾಗುತ್ತೆ ಅಂತ ಕೂಡ ಭರವಸೆಯನ್ನ ನೀಡಲಾಗಿದೆ. ಇದರ ಜೊತೆಗೆ ಉಚಿತ ವಿದ್ಯುತ್, ಅದರಲ್ಲೂ ಸೂರ್ಯಘರ್ ಯೋಜನೆಯ ಅಡಿಯಲ್ಲಿ ಉಚಿತವಾಗಿ ಕರೆಂಟನ್ನ ಪಡ್ಕೊಳ್ಳೋದು ಅಲ್ಲದೆ ಎಕ್ಸಸ್ ಆಗಿ ಅಂದರೆ ತಮ್ಮ ಮನೆಯ ಬಳಕೆಗಿಂತ ಅಧಿಕವಾಗಿ ಉತ್ಪಾದನೆಯಾಗುವ ಸೌರಶಕ್ತಿ ಮೂಲಕ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ಹಣ ಗಳಿಕೆಗೆ ಮಾರ್ಗವನ್ನು
ಕಂಡುಹಿಡಿಯೋ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ ಅನ್ನೋ ಭರವಸೆಯನ್ನು ನೀಡಲಾಗಿದೆ. ಹಾಗೆ ಈಗ ಆಲ್ರೆಡಿ ಚಾಲ್ತಿಯಲ್ಲಿರುವ ವಂದೇ ಭಾರತ್ ಟ್ರೈನ್ ಅದರ ಮಾರ್ಗಗಳನ್ನು ವಿಸ್ತರಣೆ ಮಾಡುವ ಭರವಸೆ. 4 ದಿಕ್ಕುಗಳಿಗೂ ಕೂಡ ಭಾರತದ 4 ದಿಕ್ಕುಗಳಿಗೂ ಕೂಡ ಬುಲೆಟ್ ಟ್ರೈನ್ ಸಂಚಾರ ಮಾಡುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತೆ. ಬೀದಿ ಬದಿ ವ್ಯಾಪಾರಿಗಳಿಗೆ 50,000 ಸಾಲ, ಯಾವುದೇ ರೀತಿಯ ಶ್ಯೂರಿಟಿ ಇಲ್ಲದೆ ಹೋದರೂ ಕೂಡ ಸಾಲ ನೀಡುವ ಯೋಜನೆ. ಹಾಗೆ ಮುದ್ರಾ ಯೋಜನೆ ಅಡಿಯಲ್ಲಿ ಸದ್ಯಕ್ಕೆ 10 ಲಕ್ಷದವರೆಗೆ ಸಾಲ ನೀಡಲಾಗ್ತಾ ಇದೆ. ಅದನ್ನು ದುಪ್ಪಟ್ಟು ಮಾಡುವ ಭರವಸೆ, 20 ಲಕ್ಷದವರೆಗೆ ಸಾಲವನ್ನು ನೀಡುವ ಭರವಸೆಯನ್ನು ನೀಡಲಾಗಿದೆ. ದಿವ್ಯಾಂಗರಿಗೆ ಆವಾಸ್ ಅಡಿ ಉಚಿತ ಮನೆಗಳನ್ನು ನೀಡುವ ಭರವಸೆಯನ್ನು ಕೂಡ ನೀಡಲಾಗಿದೆ. ಇದು ಹೈಲೈಟ್ಸ್ ಅಷ್ಟೇ. ಇನ್ನು ಅನೇಕ ಭರವಸೆಗಳನ್ನು ಸರಿಸುಮಾರು 76 ಪುಟಗಳ ಪ್ರಣಾಳಿಕೆಯ ಭಾಗವಾಗಿ ಬಿಜೆಪಿ ನೀಡಿದೆ. ಕ್ವಿಕ್ಕಾಗಿ ಕಂಪೇರ್ ಮಾಡ್ತಾ ಹೋಗೋಣ. ಕಾಂಗ್ರೆಸ್ನ ನ್ಯಾಯ್ ಗ್ಯಾರಂಟಿ, ಹಾಗೆ ಮತ್ತೊಂದು ಕಡೆಯಲ್ಲಿ ಮೋದಿ ಘೋಷಿಸಿರುವ ಜ್ಞಾನ್ ಗ್ಯಾರಂಟಿ. 5 ನ್ಯಾಯಗಳ ಅಡಿಯಲ್ಲಿ 25 ಗ್ಯಾರಂಟಿಗಳು. ಜ್ಞಾನ್ ಅಂತಂದರೆ ಬಡವರು, ರೈತರು, ಮಹಿಳೆಯರು, ಯುವ ಶಕ್ತಿಯನ್ನು ಆಧಾರವಾಗಿಟ್ಕೊಂಡು ಬಿಜೆಪಿ ಘೋಷಣೆ ಮಾಡಿರುವ ಪ್ರಣಾಳಿಕೆ. ಕಂಪೇರ್ ಮಾಡ್ತಾ ಹೋಗೋಣ ಯಾವುದರಲ್ಲಿ ಯಾವೆಲ್ಲ ರೀತಿಯಾದ ಗ್ಯಾರಂಟಿಯನ್ನು ಘೋಷಣೆ ಮಾಡಲಾಗಿದೆ ಅಂತ ಹೇಳಿ. ಮೋದಿ ಗ್ಯಾರಂಟಿಯಲ್ಲಿ ರೈತರು, ಮಹಿಳೆಯರು, ಯುವಕರು, ಬಡವರ ಸರ್ವಾಂಗೀಣ ಅಭಿವೃದ್ಧಿಯ ಭರವಸೆಯನ್ನು ನೀಡಲಾಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿಯನ್ನು ಮಾಡಲಾಗುತ್ತೆ ಅನ್ನೋ ಭರವಸೆಯನ್ನು ನೀಡಲಾಗಿದೆ. ಇನ್ನು ಬಿಜೆಪಿಯ ಗ್ಯಾರಂಟಿಯಲ್ಲಿ ಯುವಕರ ಸಬಲೀಕರಣ ಹಾಗೆ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡುವ ಭರವಸೆಯನ್ನು ನೀಡಲಾಗಿದ್ದರೆ, ಕಾಂಗ್ರೆಸ್ನ ಯುವ ನ್ಯಾಯ್ ಅಡಿಯಲ್ಲಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ನಿರುದ್ಯೋಗಿ ಯುವಕರಿಗೆ ನೀಡುವ ಸ್ಟೈಫಂಡ್ ರೂಪದಲ್ಲಿ ನೀಡುವ ಭರವಸೆಯನ್ನು ನೀಡಲಾಗಿದೆ. ಮತ್ತೊಂದು ಕಡೆ ಮೋದಿ ಗ್ಯಾರಂಟಿಯಲ್ಲಿ ಲಖ್ಪತಿ ದೀದಿ, 3 ಕೋಟಿ ಜನ ಲಖ್ಪತಿ ದೀದಿಗಳು ಮುಂದಿನ ದಿನಗಳಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ದೇಶದಲ್ಲಿ ಅನ್ನೋ ಗ್ಯಾರಂಟಿಯನ್ನು ನೀಡಿದರೆ, ನಾರಿ ನ್ಯಾಯ್ ಅಡಿಯಲ್ಲಿ ಕಾಂಗ್ರೆಸ್ 1 ವರ್ಷಕ್ಕೆ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಡೈರೆಕ್ಟ್ ಬ್ಯಾಂಕಿಗೆ ಹಣ ವರ್ಗಾವಣೆ ಮಾಡುವ ಯೋಜನೆಯನ್ನ, ಮಹಾಲಕ್ಷ್ಮಿ ಅನ್ನೋ ಯೋಜನೆಯನ್ನ ಜಾರಿಗೆ ತರುವ ಭರವಸೆಯನ್ನ ನೀಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಉಚಿತ ಸೌರ ವಿದ್ಯುತ್ ಹಾಗೆ ರೇಷನ್, ಗ್ಯಾಸ್, ವಿಮೆ ಭರವಸೆಯನ್ನ ಬಿಜೆಪಿ ನೀಡಿದರೆ, ಗರೀಬ್ ನ್ಯಾಯ್ ಅನ್ನೋ ಹೆಸರಲ್ಲಿ ಮಿನಿಮಮ್ ವೇಜ್, ಕನಿಷ್ಠ ವೇತನ 400 ರೂಪಾಯಿಗೆ ಏರಿಕೆ ಮಾಡುವ ಯೋಜನೆಯನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 25 ಲಕ್ಷ ನಗದು ರಹಿತ ವಿಮೆಯನ್ನ ನೀಡುವ ಭರವಸೆಯನ್ನ ಕಾಂಗ್ರೆಸ್ ನೀಡಿದರೆ, ಹಿರಿಯರಿಗೆ ಅದರಲ್ಲೂ 70 ವರ್ಷ ಮೀರಿದವರಿಗೂ ಕೂಡ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ 5 ಲಕ್ಷದವರೆಗೂ ವೈದ್ಯಕೀಯ ಬಿಲ್ಲನ್ನು ಪಾವತಿ ಸರ್ಕಾರದ ಕಡೆಯಿಂದ ಮಾಡುವಂತಹ ಯೋಜನೆಯನ್ನು ಜಾರಿಗೆ ತರುವುದಾಗಿ ಬಿಜೆಪಿ ಘೋಷಿಸಿದೆ. ಮತ್ತೊಂದು ಕಡೆಯಲ್ಲಿ ನಿರುದ್ಯೋಗ ಸಮಸ್ಯೆಗೆ ಉತ್ತರವಾಗಿ ಭಾರತವನ್ನು ವಿಶ್ವ ದರ್ಜೆಗೆ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಮೂಲಕ ಉದ್ಯೋಗಾವಕಾಶಗಳನ್ನು ಹೆಚ್ಚಿಗೆ ಮಾಡ್ತೀವಿ ಅನ್ನೋ ಭರವಸೆಯನ್ನು ಬಿಜೆಪಿ ನೀಡಿದರೆ, ಖಾಲಿ ಇರುವ 30 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿ ತನ್ನ ನ್ಯಾಯಪತ್ರದಲ್ಲಿ ಕಾಂಗ್ರೆಸ್ ಭರವಸೆಯನ್ನು ನೀಡಿದೆ. ಮತ್ತೊಂದು ಕಡೆ ಪೇಪರ್ ಲೀಕ್ ತಡೆಗೆ ಮತ್ತಷ್ಟು ಕಠಿಣವಾದ ಕಾನೂನು, ಪಾರದರ್ಶಕ ಪರೀಕ್ಷೆಗಳನ್ನು ನಡೆಸುವ ಭರವಸೆಯನ್ನು ಬಿಜೆಪಿ ನೀಡಿದರೆ, ಸರ್ಕಾರಿ ಪರೀಕ್ಷೆ, ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ರದ್ದು ಮಾಡುವ ಭರವಸೆಯನ್ನು ಕಾಂಗ್ರೆಸ್ ನೀಡಿದೆ. ಇದರ ಜೊತೆಗೆ ಶೈಕ್ಷಣಿಕ ಸಾಲದ ಬಡ್ಡಿ ಸೇರಿದಂತೆ ಬಾಕಿ ಮೊತ್ತವನ್ನು ಮನ್ನಾ ಮಾಡುವ ಭರವಸೆಯನ್ನು ಕಾಂಗ್ರೆಸ್ ನೀಡಿದೆ. ಉನ್ನತ ಮಟ್ಟದ ಶಿಕ್ಷಣವೇ ಮೋದಿಯ ಗ್ಯಾರಂಟಿ ಅನ್ನೋದು ಬಿಜೆಪಿಯ ಪ್ರಣಾಳಿಕೆಯ ಭಾಗವಾಗಿದೆ. ಚುನಾವಣಾ ದೃಷ್ಟಿಯಿಂದ ಇವಿಎಂನಲ್ಲಿ ದಕ್ಷತೆಯನ್ನು ತರೋದು, ಮತಪತ್ರದಲ್ಲಿ ಪಾರದರ್ಶಕತೆಯನ್ನು ತರೋದು ಕಾಂಗ್ರೆಸ್ನ ಭರವಸೆಯಾದರೆ, ಉತ್ತಮ ಮತ್ತು ದಕ್ಷ ಆಡಳಿತದ ಗ್ಯಾರಂಟಿಯನ್ನು ಮೋದಿ ಗ್ಯಾರಂಟಿಯ ಭಾಗವಾಗಿ ಬಿಜೆಪಿ ನೀಡ್ತಾ ಇದೆ. ಕಾಂಗ್ರೆಸ್ ರೈತರ ಸಾಲ ಮನ್ನಾ ಮಾಡುವ ಬಗ್ಗೆ ಮಾತನಾಡಿದರೆ, ಇತ್ತ ಆತ್ಮನಿರ್ಭರ ರೈತ, ಬೆಂಬಲ ಬೆಲೆ ಏರಿಕೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಬಗ್ಗೆ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಒಂದಷ್ಟು ಘೋಷಣೆಗಳನ್ನು ನೀಡಲಾಗಿದೆ. ಸದ್ಯಕ್ಕೆ 2 ರಾಷ್ಟ್ರೀಯ ಪಕ್ಷಗಳ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಇದರ ಆಧಾರದ ಮೇಲೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ನಿರೀಕ್ಷೆಯಲ್ಲಿ 2 ಪಕ್ಷಗಳಿದೆ. ಆದರೆ ಅಂತಿಮವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನೇ ಪ್ರಭು, ತನ್ನನ್ನು ಪ್ರತಿನಿಧಿಸುವ ಜನಪ್ರತಿನಿಧಿ ಯಾರಾಗಬೇಕು ಅನ್ನೋದರ ಆಯ್ಕೆ ಪ್ರಜ್ಞಾವಂತ ಮತದಾರರು ಈ ಪ್ರಣಾಳಿಕೆಯ ಅಂಶಗಳನ್ನು ಅಳೆದು ತೂಗಿ ಗಮನಿಸಿ ನಿರ್ಧಾರ ಮಾಡ್ತಾನೆ ಅನ್ನೋ ವಿಶ್ವಾಸದೊಂದಿಗೆ ನಲ್ಲಿ ಅಬ್ಬರದ ಸಮಾವೇಶ ಏನೋ ಆಗೋಯ್ತು. ಆದರೆ ಬಿಜೆಪಿ ಪಾಳ್ಯದ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಬಿಜೆಪಿಯಲ್ಲಿ ಇದ್ಕೊಂಡೇ ಬಿಜೆಪಿ ವಿರುದ್ಧ ಶ್ರೀನಿವಾಸ್ ಪ್ರಸಾದ್ ತಮ್ಮ ಮುನಿಸನ್ನ ಮುಂದುವರಿಸುತ್ತಿದ್ದಾರೆ. ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗ್ತಾ ಇದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊನ್ನೆಯಷ್ಟೇ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು, ಮಾತುಕತೆ ನಡೆಸಿದ್ರು, ಹಳೆ ಗೆಳೆಯನ ಜೊತೆ ಉಭಯ ಕುಶಲೋಪರಿಯನ್ನ ಕೂಡ ವಿಚಾರಿಸಿದ್ರು. ರಾಜಕೀಯ ಏನೇ ಇದ್ರೂ ಕೂಡ ಸ್ನೇಹ ಎಲ್ಲಕ್ಕಿಂತ ದೊಡ್ಡದು ಅನ್ನೋ ಸಂದೇಶವನ್ನ ಕೊಟ್ಟಿದ್ರು. ನಡುವೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದ ಪ್ರತ್ಯೇಕ ಬೆಳವಣಿಗೆ ಬೇರೆ ನಡೆದು ಹೋಯಿತು. ಇದೆಲ್ಲದರ ಜೊತೆಗೆ ರಾಜಕೀಯ ಲೆಕ್ಕಾಚಾರ ಕೂಡ ಸಿದ್ದರಾಮಯ್ಯ ಅವರ ಭೇಟಿ ಹಿಂದೆ ಇದ್ದಂತೆ ಕಾಣ್ತಾ ಇತ್ತು. ಈಗ
ಅದೇ ಶ್ರೀನಿವಾಸ್ ಪ್ರಸಾದ್ ಅವರ ಮುನಿಸನ್ನ ತಣಿಸೋಕೆ ಇವತ್ತು ಯಡಿಯೂರಪ್ಪನವರು ಎಂಟ್ರಿ ಕೊಟ್ಟರು. ಮೈಸೂರಿನ ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಭೇಟಿ ಕೊಟ್ಟರು, ಮಾತನಾಡಿದ್ರು. ಮೋದಿಯವರ ಸಮಾವೇಶಕ್ಕೆ ಬನ್ನಿ ಅಂತ ಹೇಳಿ ಆಹ್ವಾನವನ್ನು ಕೂಡ ನೀಡಿದ್ರು. ಆದರೆ ಕಾಲು ನೋವು ಅನ್ನೋ ಸಮಸ್ಯೆಯನ್ನ ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವರು ಸಮಾವೇಶದಿಂದ ದೂರಾನೇ ಉಳಿದ್ರು. ಯಡಿಯೂರಪ್ಪನವರು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರು ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿ ನಂತರದಲ್ಲಿ, ಇಲ್ಲ ಅವ್ರು ಹೇಳಿದ್ರು ಅನಾರೋಗ್ಯ ಅಂತ ಹೇಳಿ, ಆದರೂ ಕೂಡ ನಾನು ಹೇಳಿದ್ದೀನಿ ನೀವು ಬಂದು ಭಾಷಣ ಮಾಡಿದ್ರು ಪರವಾಗಿಲ್ಲ, ಬಂದು ಒಂದು 5 ನಿಮಿಷ ಇದ್ದು ಹೋಗಿ ಮೋದಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿ, ಅವ್ರು ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದ್ರು. ಆದರೆ ಯಡಿಯೂರಪ್ಪನವರ ವಿಶ್ವಾಸ ಹುಸಿಯಾಗಿದೆ. ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತಿನ ಮೈಸೂರಿನ ಸಮಾವೇಶದಿಂದ ದೂರವೇ ಉಳಿದಿದ್ದಾರೆ. ರಾಜಕೀಯದಿಂದ, ಅದರಲ್ಲೂ ಆಕ್ಟಿವ್ ಚುನಾವಣಾ ರಾಜಕೀಯದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಈಗಾಗಲೇ ಹಾಲಿ ಸಂಸದರು ಕೂಡ ಇದ್ರೂ ಕೂಡ ಮತ್ತೊಂದು ಅವಧಿಗೆ ಟಿಕೆಟ್ ಬೇಡ ಅಂತ ಹೇಳಿ ನಿವೃತ್ತಿಯನ್ನ ಕೂಡ ಘೋಷಣೆ ಮಾಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಮೈಸೂರು ಚಾಮರಾಜನಗರದಲ್ಲಿ ಅವರ ಪ್ರಾಬಲ್ಯ ಈಗಲೂ ಕೂಡ ಇದ್ದೇ ಇದೆ ಒಂದು ಹಂತಕ್ಕೆ. ಇದನ್ನ ಮನಗಂಡೇನೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅವರ ವಿಶ್ವಾಸವನ್ನ ಗಳಿಸಿಕೊಳ್ಳುವ ಪ್ರಯತ್ನವನ್ನ ಸತತವಾಗಿ ಮಾಡ್ತಿದ್ದಾರೆ. ಜೂನ್ 2016ರಲ್ಲಿ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೈ ಬಿಡಲಾಗಿತ್ತು. ಇದೇ ವಿಚಾರಕ್ಕೆ ಮುನಿಸ್ಕೊಂಡು ಕಾಂಗ್ರೆಸ್ನಿಂದ ಹೊರನಡೆದು ಕಮಲ ಪಾಳೆಯದ ಜೊತೆಯಲ್ಲಿ ಕೈ ಜೋಡಿಸಿದ್ರು ಶ್ರೀನಿವಾಸ್ ಪ್ರಸಾದ್. ಹೊಸ ಗೆಳೆತನ ವಿತ್ ಹಳೆ ಗೆಳೆಯ ಅನ್ನೋ ರೀತಿಯಲ್ಲಿ ಯಾವ ರೀತಿ ಇದನ್ನ ಸರಿದೂಗಿಸ್ಕೊಂಡು ಹೋಗೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಬಿಜೆಪಿ ಜೊತೆ ಅಂತರವನ್ನ ಕಾಯ್ದುಕೊಂಡಿರೋದು ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಾಲಿಗೆ ಒಂದಷ್ಟು ಪಾಸಿಟಿವ್ ಆಗೋ ಸಾಧ್ಯತೆಗಳಿದೆಯಾ ಅನ್ನೋ ಲೆಕ್ಕಾಚಾರ ಕೈಪಾಳ್ಯದಲ್ಲಿ ನಡೀತಾ ಇದೆ. ಗೆಳೆಯನ ಮನೆಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಭೇಟಿ ಕೊಟ್ಬಿಟ್ರು, ಅವರನ್ನ ಮನವೊಲಿಸೋ ಪ್ರಯತ್ನವನ್ನ ಮಾಡಿದ್ರು. ಆ ಮೂಲಕ ಶ್ರೀನಿವಾಸ್ ಪ್ರಸಾದ್ ಹಾಗೆ ಅವರ ಬೆಂಬಲಿಗರ ಬೆಂಬಲವನ್ನ ಪಡೆಯೋಕೆ ಚುನಾವಣೆ ಹೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ರು. ಕುಶಲೋಪರಿ ಮಾತಿನ ಜೊತೆಗೆ ರಾಜಕೀಯ ಲೆಕ್ಕಾಚಾರಗಳು ಕೂಡ ಆ ದಿನ ನಡೆದಿದ್ದು ವಿಶೇಷ. ಇದು ಸಿದ್ದರಾಮಯ್ಯ ಅವರ ಪ್ರಯತ್ನ ಆದರೆ ಮತ್ತೊಂದು ಕಡೆಯಿಂದ ಬಿಜೆಪಿಯಿಂದಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳಾಗ್ತಾ ಇದೆ. ಇದಕ್ಕೆ ಎಂಟ್ರಿ ಕೊಟ್ಟಿದ್ದು ಖುದ್ದು ರಾಜಾಹುಲಿ ಅಂತ ಕರೆಸಿಕೊಳ್ಳುವ ಯಡಿಯೂರಪ್ಪನವರು. ಸಿಎಂ ಭೇಟಿ ಬೆನ್ನಲ್ಲೇ ಬಿಜೆಪಿ ನಾಯಕರು ಕೂಡ ಅಲರ್ಟ್ ಆದರು. ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿರುವ ಶ್ರೀನಿವಾಸ್ ಪ್ರಸಾದ್ ಅವರ ಮನವೊಲಿಕೆ ಮಾಡುವ ಯತ್ನ ನಡೆದು ಹೋಯಿತು. ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಯಡಿಯೂರಪ್ಪನವರೇ ಭೇಟಿ ಕೊಟ್ಟರು, ಅವರ ಆರೋಗ್ಯವನ್ನು ವಿಚಾರಿಸಿದ್ರು, ಮೋದಿ ಸಮಾವೇಶಕ್ಕೆ ಬನ್ನಿ ಅನ್ನೋ ಆಹ್ವಾನವನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಕಾಲಿಗೆ ಗಾಯ ಆಗಿದೆ, ಹೀಗಾಗಿ ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಯಡಿಯೂರಪ್ಪನವರ ಆಹ್ವಾನವನ್ನು ನಯವಾಗಿ ತಿರಸ್ಕರಿಸಿದ್ರು. ಬನ್ನಿ, ನೀವು ಮಾತನಾಡದಿದ್ರು ಪರವಾಗಿಲ್ಲ, ಬಂದೊಂದು 5 ನಿಮಿಷ ಕೂತು ಹೋಗಿ ಅಂತ ಹೇಳಿ ಯಡಿಯೂರಪ್ಪನವರು ಎಷ್ಟೇ ಹೇಳಿದ್ರು ಕೂಡ ಸಮಾವೇಶಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಶ್ರೀನಿವಾಸ್ ಪ್ರಸಾದ್ ಅವರು ತಿಳಿಸಿದ್ರು. ಆ ಮೂಲಕ ಬಿಜೆಪಿ ಜೊತೆಗೆ ನನ್ನ ಸಂಬಂಧ ಬಹುತೇಕ ಮುಗಿದು ಹೋಯಿತು ಅನ್ನೋ ಸಂದೇಶವನ್ನ ಕೂಡ ರವಾನೆ